ನಮಸ್ಕಾರ. ನನ್ನ ಹೆಸರು ದಿವ್ಯಾ. ಇವತ್ತಾನೆ ನಾನು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ, ದಿವಿ ವೈಬ್ಸ್ ಅಂತ ಹೇಳ್ಬಿಟ್ಟು. ಈ ವಿಡಿಯೋದಲ್ಲಿ ಏನೇನು ಇರುತ್ತೆ ಅಂದರೆ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಮತ್ತು ನನ್ನ ಡೈಲಿ ಬ್ಲಾಗ್ಸ್ ಮತ್ತು ಸ್ವಲ್ಪ ಕಂಟೆಂಟ್ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ. ಆದಷ್ಟು ಬೇಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಬೇಗ ಸಪೋರ್ಟ್ ಮಾಡಿ. ಇವಾಗ ನಾನು 3-4 ವಿಡಿಯೋ ಶೂಟ್ ಮಾಡಿದ್ವಿ. ನನ್ನ ಕ್ಯಾಮ್ರಾಮ್ಯಾನ್ ಅವರು ನನ್ನ ಮುಂದೆ ಕೂತ್ಕೊಂಡಿದ್ದಾರೆ. ಐ ಹೋಪ್ ವಿಡಿಯೋ ಸಕ್ಸಸ್ಫುಲ್ ಆಗುತ್ತೆ ಅಂತೇಳಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವಾಗ ಕುಕ್ಕಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೀನ್ಸ್ ನಮ್ಮ ಕ್ಯಾಮ್ರಾಮ್ಯಾನ್ ಅವ್ರು ಬಂದಿದ್ದಾರಲ್ಲ, ಪ್ರಜ್ವಲ್ ಮಹಾರಾಜ್ ಅವರು ಬಂದಿದ್ದಾರಲ್ವ. ಸೊ ವಿಡಿಯೋ ಅವ್ನಿಗೆ ಏನಾದರೂ ಮಾಡ್ಕೊಡ್ಬೇಕು. ಸೊ ಪಲಾವ್, ಅವನಿಗೆ ಟೊಮೊಟೊ ಬಾತ್ ಇಷ್ಟ. ಸೊ ಟೊಮೊಟೊ ಬಾತ್ ಮಾಡೋಣ ಅಂದ್ಕೊತಿದ್ದೀನಿ. ಲೆಟ್ಸ್ ಗೆಟ್ ದ ಸ್ಟಾರ್ಟ್. ಕಣ್ಣೀರು ಬರೋದು ಕಡಿಮೆ ಇದೆ, ಹತ್ತು ಬಿಡ್ತೀನಿ. ಆ್ಯಕ್ಚುಲಿ ಟೊಮೊಟೊ ಬಾತ್ ಮಾಡಬೇಕು ಅಂತಾನೆ ಫಸ್ಟೇ ಈರುಳ್ಳಿನ ಕಟ್ ಮಾಡಿ ನೀರಲ್ಲಿ ನೆನೆ ಇಟ್ಟಿದ್ದೆ. ಇಲ್ಲಾಂದರೆ ಫುಲ್ ಆಗಲೇ ಆನಂದ ಬಾಷ್ಪ ಜಾಸ್ತಿ ಹೋಗ್ಬಿಟ್ಟಿತ್ತು. ಈರುಳ್ಳಿ ಒಂದು ಕಟ್ ಮಾಡೋಕ್ಕೊಂದು ಹಿಂಸೆ ಆಗುತ್ತೆ. ಮಿಕ್ಕಿದೆಲ್ಲ ನನಗೆ ಕುಕ್ಕಿಂಗ್ ಇಷ್ಟ ಮಾಡೋಕ್ಕೆ, ತುಂಬ ಕುಕ್ಕಿಂಗ್ ಮಾಡ್ತೀನಿ. ಏನಂದರೆ ಇದನ್ನ ಟೊಮೊಟೊನ ಮಿಕ್ಸಿಗೆ ಹಾಕಬೇಕು. ಬಟ್ ನಾನು ಚಿಕ್ಕದಾಗಿ ಟೊಮೊಟೊನ ಪ್ಯೂರಿ ಮಾಡ್ಕೊತೀನಿ. ಮೀನ್ಸ್ ಈಸಿ ಆಗುತ್ತೆ. ಲೈಕ್ ಇದು ಯಾವ ಥರ ಅಂದರೆ ಲೈಕ್ ಟೊಮೊಟೊ ಬಿರಿಯಾನಿ ಸಮಥಿಂಗ್ ಆ ಥರ. ತುಂಬ ಅದು ಇದೆಲ್ಲ ಟ್ರೈ ಮಾಡ್ತಿರ್ತೀನಿ ಅಲ್ವಾ. ಲೈಕ್ ಏನೋ ಒಂದು ಟ್ರೈ ಮಾಡಿದ್ದಿಲ್ಲ ಲಾಸ್ಟ್ ಟೈಮ್. ಅದು ನೋಡಿ ಮತ್ತೆ ನೆನ್ಪು ಮಾಡ್ಕೊಂಡು ಮಾಡ್ತಿದ್ದೀನಿ. ಮೀನ್ಸ್ ಕೊಬ್ಬರಿ ಎಲ್ಲ ಹಾಕಿ, ಕೊಬ್ಬರಿ ಮಿಲ್ಕ್ ಎಲ್ಲ ಹಾಕ್ಬಿಟ್ಟು ಮಾಡಬೇಕು. ಎಲ್ಲ ಜಾಸ್ತಿ ಯಾರು ಇರಕ್ಕೆ ಆ್ಯಕ್ಚುಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಲೈಕ್ ಈರುಳ್ಳಿ ಮತ್ತು ಟೊಮೊಟೊ ಪ್ಯೂರಿ ಮತ್ತು ಕೊಕೊನಟ್ ಪ್ಯೂರಿ, ಪುದೀನ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಷ್ಟೆ. ಇದೆಲ್ಲ ಸ್ವಲ್ಪ ಇದಾಗಬೇಕು, ಫ್ರೈ ಆಗಬೇಕು. ಸಿಡಿಯುತ್ತೆ, ಸಿಡಿತಾ ಇದೆ ಎಲ್ಲ. ಓಕೆ, ಇಷ್ಟಿದ್ರೆ ಸಾಕು. ಸ್ವಲ್ಪ ಆನಿಯನ್ ಹಾಕ್ತೀನಿ. ಆನಿಯನ್ ಇದ್ದಷ್ಟು ಚೆನ್ನಾಗಾಗುತ್ತೆ ಬಿರಿಯಾನಿ. ಒಟ್ಟಿಗೆ ಚಿಲ್ಲಿನೂ ಹಾಕ್ಬಿಡ್ತೇನೆ. ಅದಕ್ಕೆ 2 ಫ್ರೈ ಬೇಗ ಆಗುತ್ತೆ. ನಾನು ವಾಯ್ಸ್ ಕೇಳಿಸ್ತಿರಲ್ಲ, ನಿಮ್ಗೆ ಮೈಕಿಲ್ಲ. ಆ್ಯಕ್ಚುಲಿ ಮೇನ್ ಇಂಗ್ರೀಡಿಯೆಂಟ್ಸೇ ಆನಿಯನ್ ಸ್ವಲ್ಪ ಚೆನ್ನಾಗಿ ಬ್ರೌನಾಗಿ ಆದರೆ ಮತ್ತು ಹಸಿ ವಾಸನೆ ಹೋದರೆ ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಸ್ವಲ್ಪ ಎಲ್ಲ ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗಲಿ. ಆಮೇಲೆ ಗಾರ್ಲಿಕ್ ಹಾಕಿ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋದಾದ್ಮೇಲೆ ಕೊಕೊನಟ್ ಪ್ಯೂರಿ ಮತ್ತು ಟೊಮೊಟೊ ಪ್ಯೂರಿ ಹಾಕಿ ಮಾಡಬೇಕು. ಅದು ಅಷ್ಟೊತ್ತಾಗೋಕ್ಕೆ ನಾನು ಕ್ಲೀನ್ ಮಾಡಿಲ್ಲ ಬೆಡ್ರೂಮ್ನ. ನಮ್ಮಮ್ಮ ಬಂದುಬಿಡ್ತಾರೆ. ಅಷ್ಟೊತ್ತಿಗೆ ನಾನು ಕ್ಲೀನ್ ಮಾಡ್ಕೊಂಬರ್ತೀನಿ. ಸಿಕ್ಕಾಪಟ್ಟೆ ಮೆಸ್ ಮಾಡ್ಕೊಂಬಿಟ್ಟಿದ್ದೀನಿ. ಆ್ಯಕ್ಚುಲಿ 4-5 ಕಾಸ್ಟ್ಯೂಮ್ ಫೋಟೋಶೂಟ್ಸ್ ಮಾಡ್ಕೊಳ್ಳೋಣ ಮತ್ತು ವಿಡಿಯೋಸ್ ಮಾಡೋಣ, ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ. ತುಂಬ ಲೇಟಾಗಿ ಬಂದರು ನಮ್ಮ ಕ್ಯಾಮ್ರಾಮ್ಯಾನ್. ಅದಕ್ಕೆ ನಾನು ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡಿಕೊಂಡೆ. ಹಂಗೆ ಬಿಡಿ, ಹೆಂಗಾರು ಹಾಕ್ಕೊತೀನಲ್ಲ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಹಿಂಗೆ ಮರ್ಚಿಡ್ತೀನಿ. ಆಮೇಲೆ ಕ್ಲೀನಾಗಿ ಎತ್ತಿಟ್ಕೊಬೇಕು. ಒಂದು ರೇಂಜಿಗೆ ಕ್ಲೀನ್ ಮಾಡಿದ್ದೀನಿ. ಅಷ್ಟು ಅಮ್ಮ ಬಂದುಬಿಡ್ತಾರೆ, ಬೈತಾರೆ ಇಲ್ಲ ಅಂದರೆ. ಫುಲ್ ಇವಾಗಲೇ ಆಲ್ರೆಡಿ ಮೆಸ್ ಮಾಡಿಬಿಟ್ಟಿದ್ದೀನಿ ಮನೇನ. ಆ್ಯಕ್ಚುಲಿ ನನಗೆ ಕಿಚನ್ ಮಸ್ಟ್ ಆ್ಯಂಡ್ ಶುಡ್ ಕ್ಲೀನ್ ಆಗಿರಬೇಕು. ಅದಕ್ಕೆ ನಾನು ಅಡುಗೆ ಮಾಡ್ಕೊತಾನೆ ಎಲ್ಲ ವಾಶ್ ಮಾಡಿ ಹಾಕ್ಬಿಡ್ತೇನೆ. ಓಕೆ, ಎಲ್ಲ ಸೀದು ಹೋಗೋ ಥರ ಆಗ್ತಿದೆ. ಟೊಮೊಟೊ ಪ್ಯೂರಿ ಹಾಕ್ತಿದ್ದೇನೆ.
ಇದು ಆಮೇಲೆ ಸ್ವಲ್ಪ ನೀರು ಇದು ಮಾಡ್ಕೊಳ್ತೀನಿ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ದಿನ ಹಾಕ್ತೀನಿ. ಮಸಾಲೆ ಎಲ್ಲ ಇದಾಗಿದೆ. ಅಕ್ಕಿ ಹಾಕ್ತಿದ್ದೀನಿ. ಅಕ್ಕಿ ಹಾಕ್ತಿದ್ದೀನಿ. ಲೈಕ್ ಫಸ್ಟ್ ನೀರು ಕುದಿಬೇಕಾದ್ರೆ ಅಕ್ಕಿ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗಲ್ಲ ರೈಸ್ ಜೊತೆ. ಅದಕ್ಕೆ ನಾನು ಫಸ್ಟೇ ಯಾವಾಗಲೂ ಮಸಾಲ ಜೊತೆನೇ ರೈಸ್ ಹಾಕಿ ಒಂದು ನಿಮಿಷ ಅಥವಾ ಫ್ರೈ ಮಾಡ್ತೀನಿ. ಸ್ವಲ್ಪ ರೈಸ್ ಎಲ್ಲ ಮಸಾಲಾನ ಸ್ವಲ್ಪ ಅಬ್ಸರ್ವ್ ಮಾಡಲಿ ಅಂತೇಳಿ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ವಾಟರ್ ಹಾಕಿ ಇನ್ನೊಂದು ಸರಿ ಅಷ್ಟು ಮಿಕ್ಸ್ ಮಾಡ್ತೀನಿ. ಮಸಾಲಾಸ್ ಏನೆಲ್ಲ ಜಸ್ಟ್ ಮೈಲ್ಡಾಗಿರುತ್ತೆ ಎಲ್ಲ. ಸ್ವಲ್ಪ ಚಿಲ್ಲಿ, ಸ್ವಲ್ಪ ಗರಂ ಮಸಾಲ ಚೂರು ಹಾಕಿದ್ದೀನಿ. ಲೈಕ್ ಮಿಕ್ಕಿದೆಲ್ಲ ಎಲ್ಲ ಅದೇ ನಾರ್ಮಲ್ ಪಲಾವ್ ಮಸಾಲ ಸಮಥಿಂಗ್ ಏನೋ ಅಂತಾರಲ್ಲ ಅದೆಲ್ಲ ಹಾಕಿ ಅದಕ್ಕೆ ಅದರಲ್ಲೇ ಸ್ವಲ್ಪ ಫ್ಲೇವರ್ಸ್ ಎಲ್ಲ ಬಂದಿರುತ್ತೆ. ಸಾಕು. ಜಾಸ್ತಿ ಮಸಾಲ ಅನಿಸುತ್ತೆ. ಕೊಬ್ಬರಿ ಎಲ್ಲ ಹಾಕೋ ರೀಸನ್ ಟೊಮೊಟೊದು ಮಿಕ್ಕಿತ್ತು ನೀರು ಹಾಕ್ತಿದ್ದೀನಿ. ಆಗಿದೆ, ನೀರು ಹಾಕ್ತಿದ್ದೀನಿ. ಸ್ವಲ್ಪ ಕರೆಕ್ಟ್ ಸ್ವಲ್ಪ ಹಾಕ್ತೀನಿ. ಮೇಲ್ ಮಾಡಿರೋ ತುಪ್ಪ ಸ್ವಲ್ಪ. ಒಂದು ವಿಸಿಲ್ 2 ವಿಸಿಲ್ ಮ್ಯಾಕ್ಸಿಮಮ್ 2 ವಿಸಿಲ್ ಬಂದರೆ ಸಾಕು. ಇಲ್ಲ 1 ವಿಸಿಲ್ಗೆ ಆಫ್ ಮಾಡಿಬಿಡ್ತೀನಿ. ಓಕೆ, ಇದೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊತೀನಿ ಕಿಚನ್ನ. ಆ್ಯಕ್ಚುಲಿ 2 ವಿಸಿಲ್ ಬಿಟ್ಟಿದ್ದೆ. 2 ವಿಸಿಲ್ ಆಗಿದೆ. ಫುಲ್ ಗಾಳಿನೂ ಹೋಗಿದೆ.